ಇವತ್ತು ನಾನು ಎಕ್ಸ್ಪ್ಲೋಜರ್ ಅವ್ರದ್ದು ಕ್ರಿಯೇಟರ್ಸ್ ಕನೆಕ್ಟ್ ಇವೆಂಟಿಗೆ ಬಂದಿದ್ದೆ. ಲೋನಾವಾಲಕ್ಕೆ ಹೋಗ್ಬೇಕಿರೋ ನಾನು ಯಾಕೆ ಕ್ರಾಸಿಂಗ್ ಹತ್ರ ನಿಂತಿದ್ದೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಏನೋ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ನಾನು. ಅದನ್ನು ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಹೇಳ್ತೀನಿ ಏನು ಮಾಡಿದ್ದೆ. ಆ ತಪ್ಪು ನೀವು ಮಾಡಬೇಡಿ ಆಯಿತಾ. ಇವಾಗ ನಾನು ಆಲ್ರೆಡಿ ರೆಸಾರ್ಟಿಗೆ ಬಂದಿದ್ದೀನಿ. ನಾನು ತುಂಬ ಲೇಟಾಗಿ ಬಂದುಬಿಟ್ಟಿದ್ದೆ. ಇಲ್ಲಿ ಏನಂದ್ರೆ ವೆಲ್ಕಮಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ರು. ಇದನ್ನ ನಿಮ್ಗೆ ತೋರಿಸ್ತೀನಿ. ನಂತರ ಫುಟೇಜಸ್ ಇದೆ, ನನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಂಡೆ. ಇವಾಗ ನೋಡಿ ಹಾಕ್ತೀನಿ. ನಾನಿಲ್ಲಿ ಬಂದು ಪಟ್ಟಂತ ಕೀನೆಲ್ಲ ಇಸ್ಕೊಂಡು ಹೆಸರನ್ನೆಲ್ಲ ರಿಜಿಸ್ಟರ್ ಮಾಡಿ ಆದಮೇಲೆ ನನ್ನ ರೂಮ್ ಕಡೆ ಹೋಗ್ತಿದ್ದೀನಿ. ನಾನು ವೆಲ್ಕಮ್ ಹೆಂಗೆ ಮಾಡಿದ್ರು ಅನ್ನೋದು ನಿಮಗೆ ತೋರಿಸ್ತೀನಿ. ಈ ವೆಲ್ಕಮಿಂಗ್ ಸೆಷನಲ್ಲಿ ನಾನು ಇರಲಿಲ್ಲ, ಬಿಕಾಸ್ ನಾನು ಹೋಗೋ ತನಕ ಲೇಟ್ ಆಗಿತ್ತು. ಬಟ್ ನಾನು ಬೇರೆ ಹತ್ರ ವಿಡಿಯೋ ಇಸ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ಹೇಗೆ ವೆಲ್ಕಮ್ ಮಾಡಿದ್ರು ಅಂತ. ಬಂದವರಿಗೆಲ್ಲ ಹಣೆಗೆ ಕುಂಕುಮ ಇಟ್ಟು ಅದಾದಮೇಲೆ ಮರಾಠಿ ಕಲ್ಚರ್ದು ಡ್ಯಾನ್ಸ್ ಎಲ್ಲ ಮಾಡಿ ವೆಲ್ಕಮ್ ಮಾಡಿದರು. ನೆಕ್ಸ್ಟು ಎಕ್ಸ್ಪ್ಲೋಜರ್ ಟೀಮ್ ಅವ್ರು ಇದ್ದಾರಲ್ಲ, ಅವರೆಲ್ಲರಿಗೂ ಹ್ಯಾಂಡ್ ಬ್ಯಾಂಡ್ ಕೊಟ್ಟರು. ಅದನ್ನೆಲ್ಲ ಹಾಕ್ಕೊಂಡು ನಾವು ನೆಕ್ಸ್ಟ್ ನಮ್ಮ ರೂಮ್ ಕಡೆ ಹೋದ್ವಿ. ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಬಂದಿದ್ದೆ ಲೇಟು. ಸೊ ಪಟ್ಟಂತ ಊಟ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಏನೇನು ಕೊಟ್ಟಿದ್ದಾರೆ ಊಟದಲ್ಲಿ, ಏನೇನು ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. 5 ಸ್ಟಾರ್ ಹೋಟೆಲ್ ಊಟ ಸಖತ್ತಾಗಿರುತ್ತೆ ಅಂತೆಲ್ಲ ಕೇಳಿದ್ದೆ. ಇವಾಗ ಕೇಳಿದ್ದೇನು, ಟೇಸ್ಟ್ ಮಾಡೇ ನೋಡ್ಬಿಡೋಣ ಬನ್ನಿ. ಆಲ್ರೆಡಿ ಎಲ್ಲರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ನಾನೇ ಲೇಟು. ಇವಾಗ ಅಲ್ಲಿ ಹೈ ಮಾಡಿದಲ್ಲ, ಅವ್ರ ಹೆಸರು ಹರ್ಷದ ಅಂತ. ಪುಣೆಯ ಫೇಮಸ್ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್ ಅವರು. ಟ್ರಾವೆಲ್ ವಿತ್ ಶೇಡ್ಸ್ ಅನ್ನೋ ಪೇಜ್ ಇದೆ ಅವ್ರದ್ದು. ಇವಾಗ ಬನ್ನಿ ಏನೇನು ಇಟ್ಟಿದ್ದಾರೆ ಅನ್ನೋ ತೋರಿಸ್ತೀನಿ. ಹೆವಿ ಐಟಮ್ಸ್ ಇಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ಗೆ. ನಾನು ಏನೇನೋ ಎಲ್ಲ ಪ್ಲೇಟಿಗೆ ಹಾಕ್ಸ್ಕೊಂಡೆ. ಇದು ನನ್ನ ಪ್ಲೇಟಲ್ಲಿ ಇರುವಂಥದ್ದು. ಏನಂತ ಅಂದರೆ ಮಜಾ ಹೇಳ್ತೀನಿ. ನನ್ನ ಪ್ಲೇಟಲ್ಲಿ ಇವಾಗ ನಿಮಗೆ ಶೆಟ್ಲಿ ಕಾಣಿಸ್ತಲ್ಲ, ಪ್ರಾನ್ಸ್, ಅದು ಆ್ಯಕ್ಚುಲಿ ರಾ ಪ್ರಾನ್ಸ್. ಅಂದರೆ ಅದನ್ನು ಕುಕ್ಕೇ ಮಾಡಿಲ್ಲ. ಯಪ್ಪ ಅದನ್ನು ಹೆಂಗೆ ತಿಂತಾರೋ ಅಂತ ಅಂದ್ಕೊಂಡು ನಾನು ಅದನ್ನು ಟಚ್ಚು ಮಾಡಿಲ್ಲ. ಆಮೇಲೆ ಪಾಪ ಅಲ್ಲಿ ಇದ್ದವ್ರು ಯಾರೋ ಇದೇ ಥರ ರಾ ಏನೋ ಇಟ್ಟಿದ್ರು ಬೇರೆದನ್ನ, ಅದನ್ನು ತಿಂದುಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ 90% ಅದು ರಾ ಇದೆ ಅಂತ. ನಾನು ಬಚಾವಲ್ಲೇ ತಿಂದಿಲ್ಲ. ಆ್ಯಂಡ್ ಸೂಶಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಸೂಶಿ ಅಂತೆಲ್ಲ ತುಂಬ ನೋಡಿದ್ದೆ. ಅದನ್ನು ಆ ಗಿಡ್ಡಿಲೆಲ್ಲ ಇಟ್ಕೊಂಡು ತಿಂತಾರೆ. ನನಗೆ ಅವೆಲ್ಲ ಬರಲ್ಲ. ಆ್ಯಂಡ್ ಅಲ್ಲಿ ಗಿಡ್ಡಿ ಏನೂ ಇಟ್ಟೇ ಇರಲಿಲ್ಲ. ಇಟ್ಟಿದ್ರು ಅನ್ನೋ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಸಾರಿ. ಇಟ್ಟಿರ್ತಾರೆ. ಆನೆಸ್ಟಾಗಿ ಹೇಳ್ತೀನಿ, ನನಗೆ ಸೂಶಿ ಇಷ್ಟ ಆಗಿಲ್ಲ. ಕೆಲವೊಬ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಅವ್ರಿಗೆ ಅದು ತಿಂದು ರೂಢಿ ಇರುತ್ತೆ. ನನಗದು ರೂಢಿ ಇಲ್ಲ, ನನಗದು ಇಷ್ಟ ಆಗಿಲ್ಲ. ಇದಾದಮೇಲೆ ಇಂಡಿಯನ್ ಫುಡ್ ಅಂತ ಏನೋ ಕರೆಕ್ಟಾಗಿ ಇಟ್ಟಿರಲಿಲ್ಲ. ಎಲ್ಲ ಫುಲ್ ಒಂಥರ ಈ ಫಾರಿನ್ ಕಂಟ್ರಿ ಫುಡ್ ಥರನೇ ಇತ್ತು. ನಾವು ಹುಡ್ಕಾಡ್ತಿದ್ವಿ ಇಂಡಿಯನ್ ಏನು ಇಟ್ಟಿದ್ದಾರೆ ಅಂತ. ಅದಾದಮೇಲೆ ಅವ್ರು ತುಂಬ ಡೆಸರ್ಟ್ಸ್ ಇಟ್ಟಿದ್ರು, ಮಾತ್ರ ಹೆವಿ ಇತ್ತು ಡೆಸರ್ಟ್ಸು. ಸಖತ್ತಾಗಿತ್ತು. ನಾವು ಹೊಟ್ಟೆ ತುಂಬಿಸ್ಕೊಂಡಿದ್ದೆ ಡೆಸರ್ಟಲ್ಲಿ. ಆ ಕೇಕ್ ಅದು ಇದು ಅಂತೆಲ್ಲ ಇಟ್ಟಿದ್ರೆಲ್ಲ ಸರಿಯಾಗಿ ತಿಂದ್ವಿ. ಅದಾದಮೇಲೆ ನೂಡಲ್ಸ್ ಎಲ್ಲ ಇತ್ತು, ಅವೆಲ್ಲ ಚೆನ್ನಾಗೇ ಇತ್ತು. ಬಟ್ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಇದಾದಮೇಲೆ ನಾವು ಮತ್ತೆ ಏನು ಮಾಡೋದು, ಹೊಟ್ಟೆ ತುಂಬ್ತಲ್ಲ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಬಟ್ ನಮ್ಗೆ ಅಷ್ಟೊತ್ತಿಗೆ ನನಗಂತೂ ನಿದ್ದೆ ಬರ್ತಾ ಇತ್ತು. ಆ್ಯಕ್ಚುಲಿ ಒಂದು 15 ನಿಮಿಷ ರೆಸ್ಟ್ ಮಾಡೋಣ ಅಂತ ಮತ್ತೆ ವಾಪಸ್ ರೂಮಿಗೆ ಬಂದೆ. ಅಷ್ಟರೊಳಗಡೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು, ಎಲ್ಲರೂ ಹಾಲಿಗೆ ಬನ್ನಿ, ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಟೀ ಇದೆ ಅಂತ ಈವ್ನಿಂಗ್ದು. ಸೊ ಎಲ್ಲರೂ ಹಾಲಿಗೆ ಬಂದಿದ್ರು. ನಾನಂತೂ ಬೇಗ ಬಂದಿದ್ದೆ. ಏನಕ್ಕಂತಂದರೆ ನನ್ನ ಮೊಬೈಲು ಚಾರ್ಜ್ ಖಾಲಿ ಆಗಿಬಿಟ್ಟು ಡೆಡ್ ಆಗಿತ್ತು. ನನ್ನ ಹತ್ರ ಚಾರ್ಜರ್ ಇತ್ತು ಆ್ಯಂಡ್ ಎಲ್ಲನೂ ತಂದಿದ್ದೆ. ಆದರೆ ಮೊಬೈಲ್ ಚಾರ್ಜ್ ಹಾಕೋಕ್ಕಾಗ್ತಾ ಇರಲಿಲ್ಲ. ನನ್ನದು ರೂಮಲ್ಲಿ ಒಂದು ಡಿಸಾಸ್ಟರೇ ಆಗೋಯ್ತು. ಅದು ನಿಮ್ಗೆ ಏನು ಅಂತ ಆಮೇಲೆ ಹೇಳ್ತೀನಿ. ವಿಡಿಯೋನ ಏನು ಅಂತಂದರೆ ಮೀಟ್ ಆ್ಯಂಡ್ ಗ್ರೀಟ್ ಥರ ಒಂದು ಫಂಕ್ಷನ್ ಇದೆ. ಸೊ ಎಲ್ಲ ಫೋಟೋಸ್ ಇಟ್ಸ್ಕೊತಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ಸಲ್ಲಿ ಟೇಬಲ್ ಇಟ್ಟಿದ್ದಾರೆ. ಆ್ಯಂಡ್ ಫಾರ್ಮ್ ಎಲ್ಲ ಫಿಲ್ ಮಾಡೋಕ್ಕೆ ಹೇಳಿದ್ದಾರೆ. ಇವ್ರಿಗೆ ಯಾರಿಗೂ ಕನ್ನಡ ಬರಲ್ಲ, ಸೊ ನಾನು ಏನು ಮಾತಾಡಿದ್ರು ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಹಾಯ್. ನಾನು ನಿಮಗೆ ಇವೆಂಟ್ನ ಆರ್ಗನೈಸ್ ಮಾಡಿದ್ದು ಯಾರು ಅಂತಲೇ ಹೇಳಿಲ್ಲ. ಎಕ್ಸ್ಪ್ಲೋಜರ್ ಅನ್ನೋ ಒಂದು ಆ್ಯಪ್ ಕಡೆಯಿಂದ ಇವೆಂಟ್ನ ಆರ್ಗನೈಸ್ ಆಗಿತ್ತು. ಆ್ಯಪ್ ಸ್ಪೆಷಲಿ ಟ್ರಾವೆಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗಂತಲೇ ಬಿಲ್ಡ್ ಮಾಡಿರೋದು. ಈ ಆ್ಯಪ್ ಬಿಲ್ಡ್ ಆಗಿ ಇವಾಗ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರನೇ ಈ ವರ್ಷದ ಇವೆಂಟನ್ನು ಲೋನಾವಾಲಾದಲ್ಲಿ ಅರೇಂಜ್ ಮಾಡಿದ್ರು. ಆಲ್ ಓವರ್ ಇಂಡಿಯಾಯಿಂದ 60 ಜನ ಕಾಂಟೆಂಟ್ ಕ್ರಿಯೇಟರ್ಸ್, ಟ್ರಾವೆಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ರು. ಅದರಲ್ಲಿ ನಾನು ಒಬ್ಳು. ಇಲ್ಲೇನಂತಂದರೆ ಯಾರಿಗೆ ಬೇಕೋ ಅವ್ರಿಗೆ ಬರೋದಲ್ಲ. ಈ ಟೀಮ್ ಕಡೆಯಿಂದ ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ದಾರೆ, ಯಾರ್ಯಾರು ಅವರು ಪ್ರೊಫೈಲ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಅವ್ರು ಮಾತ್ರ ಇಲ್ಲಿ ಬಂದಿರೋದು. ನಾನು ಚಿಕ್ಕ ಟ್ರಾವೆಲ್ ಕಾಂಟೆಂಟ್ ಕ್ರಿಯೇಟರ್ ಬಿಡಿ, ಇವಾಗ ಕ್ರಿಯೇಟ್ ಮಾಡ್ತೀನಿ. ಬಟ್ ಇಲ್ಲಿ ಬಂದವರೆಲ್ಲ ತುಂಬ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ಸ್, ಲೈಕ್ ತುಂಬ ಕಂಟ್ರೀಸಿಗೆ ಟ್ರಾವೆಲ್ ಮಾಡಿದವರು, ಏನೇನೋ ಚಾಲೆಂಜಸ್ನೆಲ್ಲ ಕಂಪ್ಲೀಟ್ ಮಾಡಿದವರೆಲ್ಲ ಇದ್ರು. ಅಷ್ಟೊತ್ತಿಗೆ ಆರ್ಗನೈಸರ್ಸ್ ಹೇಳಿದ್ರು, ಟೀ ಆಲ್ರೆಡಿ ಅರೇಂಜ್ ಆಗಿದೆ, ಹೊರಗಡೆ ಹೋಗಿ ಟೀ ಕುಡ್ಕೊಂಡು ಬನ್ನಿ, ಅದಾದಮೇಲೆ ಗೇಮ್ಸ್ ಇರುತ್ತೆ, ಹಾಗೇನೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದೆಲ್ಲ ಇರುತ್ತೆ ಅಂದರು. ಈಗ ನಾವು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಟೀ ಜೊತೆ ಏನೆಲ್ಲ ಇಟ್ಟಿದ್ರು ಅಂತ ಹೇಳ್ತೀನಿ ಬನ್ನಿ. ಟೀ, ಕಾಫಿ ನಿಮ್ಗೆ ಆಪ್ಷನ್ ಇತ್ತು. ಅದಾದಮೇಲೆ ಮಹಾರಾಷ್ಟ್ರದ ಫೇಮಸ್ ವಡಾಪಾವನ್ನ ಇಟ್ಟಿದ್ರು. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಅದನ್ನು ನೋಡಿ ನನಗಂತೂ ಖುಷಿ ಆಯಿತು. ಬಟ್ ನಾನು ತಿಂದಿಲ್ಲ, ಯಾಕಂದರೆ ನನಗೆ ಆಲ್ರೆಡಿ ಹೊಟ್ಟೆ ಫುಲ್ ಇತ್ತು. ಆ್ಯಂಡ್ ಇಲ್ಲಿ ಬೆಳೆದವರೆಲ್ಲ ತಿಂದು ಖಾಲಿ ಮಾಡಿದ್ರು. ಅದಾದಮೇಲೆ ಈರುಳ್ಳಿ ಬಜ್ಜಿ ಇಟ್ಟಿದ್ರು. ಇದ್ರ ನೆಕ್ಸ್ಟು ಮ್ಯಾಗಿ ಎಲ್ಲ ಇಟ್ಟಿದ್ರು. ಬನ್ನಿ ಮ್ಯಾಗಿ ತೋರಿಸ್ತೀನಿ ಹೇಗೆ ಇಟ್ಟಿದ್ರು ಅಂತ. ಇವರೆಲ್ಲ ಹಾಕೊಂಡೆಲ್ಲ ಚೆಲ್ಬಿಟ್ಟಿದ್ದಾರೆ. ಸೊ ನಮಗೆ ಬೇಕಾದಷ್ಟು ನಾವು ಹಾಕ್ಕೊಳ್ಳೋದು, ಸರ್ವ್ ಮಾಡೋಕ್ಕೆ ಯಾರೂ ಇಲ್ಲ. ತಿಂಡಿ ತೀರ್ಥ ಎಲ್ಲ ಮುಗಿಸಿ ಆದಮೇಲೆ ಇವೆಂಟ್ನ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕ್ರಿಯೇಟರ್ಸ್ ಅವ್ರವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊತಾ ಇದ್ರು. ಪ್ರತಿಯೊಬ್ಬರು ಶೇರ್ ಮಾಡಿರೋ ಎಕ್ಸ್ಪೀರಿಯೆನ್ಸಲ್ಲೂ ನಾವು ಕಲಿಯೋದು ತುಂಬ ಇತ್ತು. ಹಾಗೆಯೇ ಕೆಲವೊಂದಿಷ್ಟು ಜನ ಎಕ್ಸ್ಪೀರಿಯೆನ್ಸ್ನೆಲ್ಲ ಕೇಳ್ತಾ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ರೆ ಆಗುತ್ತಾ, ಆ್ಯಂಡ್ ಆ ಆ್ಯಪ್ ಬಗ್ಗೆ ಒಂದೆರಡು ಮಾತಾಡ್ತಿದ್ರೆ ಆಗುತ್ತಾ ಅಂತ ನಾನು ಹೋಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡೆ.
Anyone from Karnataka? Hey. Anyone from South India? No. I'm the only one. No. There? From which state? Which state? Which state? Karnataka. Okay. Okay. I don't know Hindi properly and I don't know Marathi properly. ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡಿದೆ. I start from Shades, Travel with Shades, and Aditya Sharma, and then Sampath. Because of these people, I am here. What should I say? Like, I want to talk in my native language now because my followers should see this video what I'm gonna upload and they should know about Explorer. If I speak in English or Tutti Frutti Hindi, they will skip. So, ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ದೀಪ. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಅಂದರೆ ನಾನು ಇವಾಗ ಆಲ್ರೆಡಿ ಹೇಳಿದೆ ಇವ್ರು 3 ಜನ ಇಂಪಾರ್ಟೆಂಟ್ ಅಂತ. ಸೊ ಐ ವಾಂಟ್ ಟು ಥ್ಯಾಂಕ್ ಆಲ್ ದೆಮ್. ಆ್ಯಂಡ್ ನಾನು ಟ್ರಾವೆಲಿಂಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ನನ್ನ ಹತ್ರ ಮೈಕ್ ಕೊಟ್ಟರೆ ಕೇಳಬೇಕಾ? ನನಗೆ ಸ್ಟೇಜ್ ಫಿಯರ್ ಅನ್ನೋದು ಮೊದಲಿಂದನೇ ಇಲ್ಲ. ಬಿಕಾಸ್ ನಮ್ಮಮ್ಮ ಮೊದಲಿಂದನೂ ನಮ್ಮ ಅಪ್ಪ ಅಮ್ಮ ಆ ಕಾಂಪಿಟೇಷನ್ ಈ ಕಾಂಪಿಟೇಷನ್ ಅಂತ ಅಲ್ಲಿ ಇಲ್ಲಿ ಕಳಿಸಿ ಸ್ಟೇಜ್ ಫಿಯರ್ ಅನ್ನೋದು ಹಾರೇ ಹೋಗ್ಬಿಟ್ಟಿದೆ. ಆದರೆ ನಾನು ಎಕ್ಸ್ಟ್ರೋವರ್ಟ್ ಅಲ್ಲ. ನಂಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಜನರ ಜೊತೆ ಮಿಂಗಲ್ ಆಗೋಕ್ಕೆ. ನಾನು ಪಟ್ಟಂತ ಮಿಂಗಲ್ ಆಗಲ್ಲ. ಒಂದ್ಸಲ ಮಿಂಗಲ್ ಆದರೆ ಫುಲ್ ಎಕ್ಸ್ಟ್ರೋವರ್ಟ್. ಅಲ್ಲಿ ತನಕ ನಾನು ಇಂಟ್ರೋವರ್ಟ್. ಅಲ್ಲಿ ನಾನು ಮಾತಾಡಿದೆ ಸ್ವಲ್ಪ ಹೊತ್ತು, ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡಿದೆ. ಬನ್ನಿ ಏನೇನು ಮಾತಾಡಿದೆ ಅಂತ ಇನ್ನೊಂಚೂರು ನೀವೇ ಕೇಳಿಸ್ಕೊಳ್ಳಿ. App. I just tell all my Kannada audience who are seeing my video, please use this app. It's very good for travelers and now it's I think all vloggers. Yes. Food vloggers to ಯಾರೇ ಓದಿದೆ ಯೂಸ್ ಮಾಡ್ಬೋದು. As I know, South Indiaದಲ್ಲಿ app ಸ್ವಲ್ಪ ಕಡಿಮೆನೇ ಲೈಕ್ ಪಾಪ್ಯುಲಾರಿಟಿ ಕಮ್ಮಿ ಇದೆ. So I just want to say please use this app with Instagram and Facebook. ಬ್ರೀಫ್ ಆಗಿ ಆ್ಯಪ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದು ಇಂಡಿಯನ್ ಬೇಸ್ಡ್ ಆ್ಯಪ್. ಫಸ್ಟ್ ಆಫ್ ಆಲ್ ಇದು ಟ್ರಾವೆಲ್ ಕಾಂಟೆಂಟ್ ಕ್ರಿಯೇಟರ್ಸಿಗಂತ ಮೇನ್ ಆಗಿ ಮಾಡಿದ್ದು. ಇವಾಗ ಎಲ್ಲ ಝೋನರ್ ಕ್ರಿಯೇಟರ್ಸು ಯೂಸ್ ಮಾಡ್ಬೋದು. ಇದನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಥರ. ಇಲ್ಲಿ ನಿಮಗೆ ರಿವೈಡ್ ಸಿಗುತ್ತೆ. ಹಾಗೆಯೇ ನಿಮ್ಮ ಕಾಂಟೆಂಟ್ ಏನಾದರೂ ಚೆನ್ನಾಗಿದ್ದರೆ, ಒಳ್ಳೆ ಕ್ವಾಲಿಟಿ ಅಂತ ಅನಿಸಿದ್ರೆ ನಿಮ್ಮ ಫಾಲೋವರ್ಸ್ ಇಲ್ಲಿ ಮ್ಯಾಟ್ರ್ ಆಗಲ್ಲ. ಆ್ಯಪ್ ಸೈಡಿಂದನೇ ವೆರಿಫೈ ಮಾಡ್ತಾರೆ. ನಿಮ್ಮ ಅಕೌಂಟ್ನ ಬ್ಲೂ ಟಿಕ್ ಕೊಡ್ತಾರೆ. ಪೇ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕಾಂಟ್ಯಾಕ್ಟ್ ಚೆನ್ನಾಗಿತ್ತು ಅಂತ ಅಂದರೆ ಅವರನ್ನೇ ವೆರಿಫೈ ಮಾಡ್ತಾರೆ. ಇದಾದಮೇಲೆ ಇವಾಗ ಇದರಲ್ಲಿ ಮಾನಿಟೈಸೇಷನ್ ಅನ್ನೋ ಆಪ್ಷನ್ನು ಬರೋದಿದೆ. ಇನ್ನು ಅದು ಪೆಂಡಿಂಗಲ್ಲಿದೆ, ಬಟ್ ಅದು ಬರುತ್ತೆ ಫ್ಯೂಚರಲ್ಲಿ. ಸೊ ಮಾನಿಟೈಸೇಷನ್ ಬಿಡ್ತಾರೆ ಅಂದರೆ ಯೂಸ್ ಆಗುತ್ತಲ್ವ. ಇವನ್ ನಮಗೆ ಇನ್ಸ್ಟಾಗ್ರಾಮಲ್ಲೂ ಮಾನಿಟೈಸೇಷನ್ ಇಲ್ಲ, ಅಂದರೆ ದುಡ್ಡು ಏನೂ ಬರಲ್ಲ ಇನ್ಸ್ಟಾಗ್ರಾಮಿಂದ. ಬಟ್ ಈ ಆ್ಯಪಿಂದ ಮುಂದೊಂದಿನ ಬರುತ್ತೆ ಅಂದರೆ ನಾವು ಇದನ್ನ ಯೂಸ್ ಮಾಡ್ಬೋದಲ್ವಾ ಅಂತ. ಲೈಕ್ ಇವಾಗ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಫಾಲೋವರ್ಸ್ಗೆ ಏನಾದರೆ ವೆರಿಫೈ ಆಗಿ ದುಡ್ಡು ಬರ್ತದೆ ಅಂದರೆ ನಿಮಗೆ ಒಳ್ಳೇದೇ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ನೀವು ಇನ್ಸ್ಟಾದಲ್ಲಿ ಏನು ಪೋಸ್ಟ್ ಮಾಡ್ತಿರಲ್ಲ ಅದನ್ನ ಇದೇ ಆ್ಯಪಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಬೇರೆ ಬೇರೆ ಫೀಚರ್ಸ್ಗಳೆಲ್ಲ ಇದೆ. ಬಕೆಟ್ ಲಿಸ್ಟ್ ಅದು ಇದು ಅಂತೆಲ್ಲ ತುಂಬ ಚೆನ್ನಾಗಿದೆ ಫೀಚರ್ಸ್ ಎಲ್ಲ. ಒಂದ್ಸಲ ಟ್ರೈ ಮಾಡಿ. ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಇನ್ಸ್ಟಾಲ್ ಮಾಡಿ ಹಾಗೆಯೇ ಯೂಸ್ ಮಾಡಿ. ಆ್ಯಪ್ ಬಗ್ಗೆ ಹೇಳೋಷ್ಟೊಳಗಡೆ ನಮ್ಗೆ ಇಂಡೋರಲ್ಲಿ ಆಡಿಸಿರೋ ಆಟಗಳೇ ಮುಗಿದೋಯ್ತು. ಏನಂತಂದರೆ ನಮ್ಗೆ ಇಂಡೋರಲ್ಲಿ ಒಂದಿಷ್ಟು ಆಟ ಎಲ್ಲ ಆಡಿಸಿದ್ರು. ಅದಾದಮೇಲೆ ಅದಕ್ಕೆ ಪ್ರೈಸ್ ಅಂತೆಲ್ಲ ಇಟ್ಟಿದ್ರು. ಈಗ ಲಾಸ್ಟ್ ಒಂದು ಆಟ ಪೆಂಡಿಂಗ್ ಇತ್ತು, ಅದು ಟಗ್ ಆಫ್ ವಾರ್. ಟೀಮಲ್ಲಿ 8 ಜನ ಆಡಬೇಕು ಅಂತ ಹೇಳಿದ್ರು. ನಾವು ಆಡಿಲ್ಲ. ನಮ್ಗೆ ಟಗ್ ಆಫ್ ವಾರ್ ಆಡೋಷ್ಟೆಲ್ಲ ಶಕ್ತಿ ಇಲ್ಲ. ಅದಕ್ಕೆ ನಮ್ಮ ಟೀಮಲ್ಲಿ ಬೇರೆಯವ್ರು ಆಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಟಗ್ ಆಫ್ ವಾರಲ್ಲಿ ನಾವೇ ವಿನ್ ಆಗಿದ್ದು. ಬಟ್ ಫೈನಲಿ ಏನಾಯಿತು ಅಂತ ಅಂದರೆ ನಮ್ಮ ಟೀಮು 75 ಮಾರ್ಕ್ಸಿಂದ ಸೆಕೆಂಡ್ ಪ್ಲೇಸಿಗೆ ಬಂತು. ಎಲ್ಲ ಟೀಮಿಗೂ ಒಂದೊಂದು ಹೆಸರಿಟ್ಟಿದ್ರು. ನಮ್ಮ ಟೀಮ್ ಹೆಸರು ಟೀಮ್ ರಿದಮ್ ಅಂತ. ಅದಕ್ಕೊಂದು ಸ್ಲೋಗನ್ ಬೇರೆ ಇತ್ತು, ಹಮ್ ಹೇ ದಮ್ ಟೀಮ್ ರಿದಮ್ ಅಂತ. ನಾವು ಅದು ಎಷ್ಟು ಜೋಶಿಂದ ಹೇಳ್ತಾ ಇದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ತೋರಿಸ್ತೀನಿ. ಹೆಂಗಿತ್ತು ನಮ್ಮ ಎನರ್ಜಿ? ಸಕ್ಕತ್ತಾಗಿತ್ತು ತಾನೆ? ಇವೆಲ್ಲ ಆದಮೇಲೆ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ. ಅಂದರೆ ಫಸ್ಟ್ ಬಂದು ಟೀಮಿಗೆ ಟ್ರೋಫಿ ಕೊಡ್ತಿದ್ದಾರೆ, ಅದ್ರ ಜೊತೆಗೆ ಏನೋ ಒಂದು ಸ್ಪೆಷಲಾಗಿ ಪ್ರೈಸ್ ಕೊಡ್ತಿದ್ದಾರೆ. ಟ್ರೋಫಿ ಬಂದು ರೋಲಿಂಗ್ ಟ್ರೋಫಿ. ಅದನ್ನೇನು ನಾವು ತೊಗೊಂಡು ಹೋಗೋಕ್ಕಾಗಲ್ಲ, ಈ ರೆಸಾರ್ಟಲ್ಲೇ ಇಟ್ಟು ಹೋಗಬೇಕು. ಈಗ ನೋಡಿ ಫಸ್ಟ್ ಟೀಮ್ ಅವ್ರದ್ದು ಎನರ್ಜಿ. अनबॉक्सिंग वीडियो सबको सेम बुक मिली क्या? अलग अलग।
करेंगे क्या इसका यार? अरे जल्दी, स्टोरेज नहीं है। ನೋಡ್ತಿಲ್ಲ ಫಸ್ಟ್ ಬಂದವ್ರಿಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಈಗ ನಮ್ಮ ನೆಕ್ಸ್ಟ್ ಕಾರ್ಯಕ್ರಮ ಬಂದು ಊಟ ಮಾಡೋದು, ಅಂದರೆ ಡಿನ್ನರ್. ಇವತ್ತು ಡಿನ್ನರಲ್ಲಿ ಏನು ಇಟ್ಟಿದ್ದಾರೆ ಅಂತ ನೋಡೋಣ. ಅಟ್ಲೀಸ್ಟ್ ರೈಸ್ ಸಾಂಬಾರು ಇಟ್ಟಿದ್ರೆ ಸಾಕಿತ್ತು. ಲೆಟ್ ಸಿ. ಡಿನ್ನರ್ಗೆ ಒಂಥರ ಟೇಬಲ್ನ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಬರ್ತಾನೆ ನಾನು ನೋಡಿದೆ, ಕೈಂಡ್ ಆಫ್ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅರೇಂಜ್ ಮಾಡಿದ್ರು. ಎಲ್ಲ ಟೇಬಲಲ್ಲೂ ಕ್ಯಾಂಡಲ್ಸ್ ಇಟ್ಟಿದ್ರು. ನನ್ನ ಕಣ್ಣು ಹುಡುಕ್ತಾ ಇತ್ತು ನನಗಿಷ್ಟ ಆಗೋ ಥರ ಫುಡ್ ಯಾವ್ದಾರು ಇಟ್ಟಿದ್ದಾರಾ ಅಂತ, ಲೈಕ್ ಅನ್ನ ಸಾಂಬಾರು ಚಪಾತಿ ಎಲ್ಲ. ಬಟ್ ಇಲ್ಲ, ಅದೆಲ್ಲ ಇಡೋ ಚಾನ್ಸೇ ಇಲ್ಲ, ಎಕ್ಸ್ಪೆಕ್ಟು ಮಾಡಬಾರ್ದು ನಾನು. ಬಟ್ ಇಟ್ಟಿರೋ ಫುಡ್ಸ್ ಎಲ್ಲ ಚೆನ್ನಾಗೇ ಇತ್ತು, ಯಾವುದನ್ನು ಚೆನ್ನಾಗಿಲ್ಲ ಅನ್ನೋ ಥರಕ್ಕೇನೂ ಇಲ್ಲ. ಬಟ್ ಏನಂತ ಅಂದರೆ, ಈ ಥರ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಹಾಕ್ತಾರೆ. ಅದೇನಕ್ಕಂತ ನನಗೂ ಗೊತ್ತಿಲ್ಲ. ಇಲ್ಲಿ ಅಂತ ಅಲ್ಲ, ನಾನು ಮುಂಬೈದು ತಾಜ್ ಹೋಟೆಲಲ್ಲಿ ಕೂಡ ಊಟ ಮಾಡಿದ್ದೆ, ಅಲ್ಲೂ ಸೇಮ್ ಹೀಗೇ ಇತ್ತು. ಕಂಡಿದ್ದೆಲ್ಲ ಕೊಳ್ಳಿದೆವ ಅನ್ನೋ ಥರ ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ. ಬಟ್ ಎಲ್ಲದನ್ನೂ ಹಾಕ್ಕೊಂಡು ಟೇಸ್ಟ್ ಅಂತೂ ಮಾಡಿದೆ. ವೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡು. ಆ್ಯಂಡ್ ದೆನ್ ನನ್ನ ಕಣ್ಣಿಗೆ ಬಿದ್ದಿದ್ದು ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಡೆಸರ್ಟ್ಸು. ಡಿಫ್ರೆಂಟ್ ವೆರೈಟಿ ಆಫ್ ಡೆಸರ್ಟ್ಸ್ ಇಟ್ಟಿದ್ರು. ಇದ್ರಲ್ಲಿ ಅಷ್ಟೂ ನಾನು ತಿಂದಿದ್ದೀನಿ. ಇದಾದಮೇಲೆ ಒಳಗಡೆ ಹೋದರೆ ನಿಮಗೆ ಮೇನ್ ಕೋರ್ಸಸ್ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಏನೇನು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ದಯವಿಟ್ಟು ಇದ್ರಗಳ ಹೆಸರು ಕೇಳಬೇಡಿ, ಬಿಕಾಸ್ ನನಗೊಂದ್ರ ಹೆಸರು ನೆನಪಿಲ್ಲ. ಅದೆಲ್ಲ ಕೆಳಗಡೆ ಹಾಕಿರ್ತಾರೆ ಏನೇನು ಡಿಶ್ ಏನೇನು ಹೆಸರು ಇರುತ್ತೆ ಅಂತ. ನಂಗೆ ನಿಜ ನೆನಪಿಲ್ಲ. ನೀವು ಈ ವಿಡಿಯೋ ನೋಡಿ ನಾನು ಈ ಥರ ಮಾತಾಡ್ತಿರೋದು ನೋಡಿ ನನ್ನ ದಡ್ಡಿ ಅನ್ಕೋಬೋದೇನೋ. ಬಟ್ ಆನೆಸ್ಟಾಗಿ ಹೇಳ್ತೀನಿ, ನಂಗೆ ಯಾವುದ್ರ ಹೆಸರು ನೆನಪಿಲ್ಲ. ನಗಬೇಡಿ ಆಯಿತಾ. ಈಗ ಪ್ಲೇಟಿಗೆಲ್ಲ ತುಂಬಿಸ್ಕೊಂಡು ನಾನು ನನ್ನ ಟೇಬಲಲ್ಲಿ ಬಂದು ಕೂತಿದ್ದೀನಿ. ನನ್ನ ಜೊತೆ ಶೇಡ್ಸ್ ಕೂಡ ಇದ್ದರು ಊಟಕ್ಕೆ. ಜೊತೆಲಿ ಲೈವ್ ಮ್ಯೂಸಿಕ್ ಕೂಡ ಇತ್ತು. ನಾವು ಅದನ್ನು ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ. ಬನ್ನಿ ನೀವು ಕೂಡ ಮ್ಯೂಸಿಕ್ನ ಕೇಳಿಸ್ಕೊಳ್ಳಿ, ಹೆಂಗೆ ಅನ್ನಿಸ್ತು ಅಂತ ಎಕ್ಸ್ಪೀರಿಯನ್ಸ್ ಮಾಡಿ. ಕೇಳಿಸ್ಕೊಂಡಲ್ಲ ಲೈವ್ ಮ್ಯೂಸಿಕ್ ಹೆಂಗಿತ್ತು ಅಂತ. ಇದಾದ್ಮೇಲೂ ಇವೆಂಟ್ಸ್ ಇತ್ತು. ಬಟ್ ನನಗೆ ಹೆವಿ ನಿದ್ದೆ ಬರ್ತಿರೋದ್ರಿಂದ ನಾನು ರೂಮಿಗೆ ಬಂದುಬಿಟ್ಟೆ. ರೂಮಿಗೆ ಬರೋ ದಾರಿ ನೋಡಿ ಹೆಂಗಿತ್ತು ಅಂತ. ಒಬ್ಬರು ಇಲ್ಲ ನನ್ನ ಫ್ಲೋರಲ್ಲಿ. ಫುಲ್ ಹನುಮಾನ್ ಚಾಲೀಸ್ ಹೇಳ್ಕೊಂಡು ಬಂದುಬಿಟ್ನಪ್ಪ ನಾನು ರೂಮಿಗೆ ಬಂದು ನೋಡ್ತೀನಿ, ಒಂದು ಸರ್ಪ್ರೈಸ್ ಕಾದಿತ್ತು. ಏನು ಅಂತಂದರೆ, ಎಕ್ಸ್ಪ್ಲೋಜರ್ ಅವರು ಒಂದು ಗಿಫ್ಟ್ ಬಾಕ್ಸ್ ಇಟ್ಟಿದ್ರು. ಅದರೊಳಗಡೆ ಏನಿದೆ ಅನ್ನೋ ತಿಳ್ಕೊಳ್ಳೋಕ್ಕಂತೂ ನಾನು ಕ್ಯೂರಿಯಸ್ ಆಗಿದ್ದೀನಿ. ಈ ಗಿಫ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನಿಮ್ಗೆ ತೋರ್ಸೋಕ್ಕಿಂತ ಮುಂಚೆ ನಾನು ಕೊಟ್ಟಿರೋ ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಹಾಗಾದ್ರೆ ಫಸ್ಟ್ ಇಲ್ಲಿರೋದು ನಾನು. ಆ್ಯಂಡ್ ಇಲ್ಲಿ ಸೋಫಾ ಇದೆ, ಇಲ್ಲೊಂದು ಟೇಬಲ್ ಇದೆ, ಇಲ್ಲೊಂದು ಬಟ್ಟೆ ಇಟ್ಟಿದ್ದೀನಿ, ಸಾರಿ. ಆ್ಯಂಡ್ ಇಲ್ಲಿ ಬಂದು ಮತ್ತೆ ಇಲ್ಲಿ ನಿಮಗೆ ಏನು ಕಿಚನ್ ಕೌಂಟರ್ ಥರ ಇದೆ. ವಾಟರ್ ಬಾಟಲ್ ಗ್ಲಾಸಿಂದು, ಇದು ನೀವು ಟೀ ಕಾಫಿ ಏನಾದರೂ ಮಾಡ್ಕೊಳಕ್ಕೆ ಬೇಕಿದ್ದರೆ ಕಪ್ ಇಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಅಗೇನ್ ಇಲ್ಲಿ ಕೂಡ. ಆ್ಯಂಡ್ ದೆನ್ ಇಲ್ಲಿ ಸೋಫಾ ಆಲ್ರೆಡಿ ಹೇಳಿದೆ. ಆ್ಯಂಡ್ ಇಲ್ಲಿ ವಾಲ್ ಪೇಂಟ್, ಚೆನ್ನಾಗಿರೋ ಒಂದು ಸೈಡ್ ಲ್ಯಾಂಪ್. ಹೀಗೆ ತಿರುಗಿದ್ರೆ ಇಲ್ಲಿ ಸೈಡ್ ಲ್ಯಾಂಪ್, ಇಲ್ಲಿ ಟಿ ವಿ. ಆ್ಯಂಡ್ ಇದಾದಮೇಲೆ ಇಲ್ಲಿ ನನಗೆ ಇಟ್ಟಿರೋ ಗಿಫ್ಟ್ ಇದೆ. ಇಲ್ಲಿ ಕರ್ಟನ್ ಓಪನ್ ಮಾಡಿದ್ರೆ ನಿಮಗೆ ಹೊರಗಡೆ ಹೋಗ್ಬೋದು. ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇವಾಗ ರಾತ್ರಿ ಆಗಿರೋದ್ರಿಂದ ಕಾಣಿಸಲ್ಲ. ಬನ್ನಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಮೇನ್ ಬೆಡ್ರೂಮ್. ಸೇಮ್ ಇಲ್ಲೂ ಟಿ ವಿ ಇದೆ, ಇಲ್ಲೂ ದೊಡ್ಡ ಒಂದು ವಿಂಡೋ ಥರ ಇದೆ. ಕರ್ಟನ್ ಓಪನ್ ಮಾಡಿದ್ರೆ ಹೊರಗಡೆ ಕಾಣಿಸುತ್ತೆ. ಬೆಡ್ ಲ್ಯಾಂಪ್, ಇದಾದಮೇಲೆ ಟೆಲಿಫೋನ್, ವಾಟರ್ ಬಾಟಲ್ ಅಗೇನ್. ಇಲ್ಲಿ ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ, ಇಲ್ಲೊಂದಿಷ್ಟು ಸ್ಪೇಸ್ ಇದೆ. ಆ್ಯಂಡ್ ಇದಾದಮೇಲೆ ಇಲ್ಲಿ ಒಂಥರ ಕಬೋರ್ಡ್ ಥರ ಇದೆ. ನನ್ನ ಕೀಸ್ ಆ್ಯಂಡ್ ಇವನ್ನೆಲ್ಲ ಇಟ್ಟಿದ್ದೀನಿ. ಲಾಕರ್ ಕೂಡ ಇದೆ, ನೀವು ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೋಬೋದು. ಆ್ಯಂಡ್ ಇದಾದಮೇಲೆ ಈ ಕಡೆಯಿಂದ ಹೀಗೆ ಹೋದರೆ ಬಾತ್ರೂಮ್ ಇದೆ, ಟಾಯ್ಲೆಟ್. ಅಲ್ಲೆಲ್ಲ ಫೋನ್ ಇಟ್ಟಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಆರಾಮಾಗಿ ಮಾತಾಡ್ಕೊಂಡು ಮಾಡಲಿ ಅಂತಲೇ ನನಗೆ ಗೊತ್ತಿಲ್ಲಪ್ಪ. ಇದು ವಾಶ್ ಬೇಸಿನ್. ಆ್ಯಂಡ್ ಇದು ಮಿರರ್. ಇಲ್ಲಿ ಕಿಟ್ಸ್ ಎಲ್ಲ ಇಟ್ಟಿದ್ದಾರೆ, ಬ್ರಷ್ ಆ್ಯಂಡ್ ಆಲ್. ಇದಾದಮೇಲೆ ಹೇರ್ ಡ್ರೈಯರ್ ಅವರೇ ಇಟ್ಟಿರೋದು. ಇದು ಬಂದು ಬಾತ್ರೂಮ್ ಸ್ಪೇಸ್. ಅಲ್ಲಿ ಬಾತ್ರೂಮ್ ಏನೇನು ಶಾಂಪು ಗಿಂಪು ಎಲ್ಲ ಇಟ್ಟಿದ್ದಾರೆ. ಇದಾದಮೇಲೆ ಸೇಮ್ ಆ ಕಡೆಯಿಂದ ತೋರಿಸಿದ್ನಲ್ಲ ಕಬೋರ್ಡ್, ಅದಕ್ಕೆ ಈ ಕಡೆಯಿಂದನೂ ಡೋರ್ ಇದೆ.
ನಾನು ಸೇಮ್ ಬಟ್ಟೆ ಎಲ್ಲ ಇಟ್ಟಿದ್ದೀನಿ. ಇದಾದಮೇಲೆ ಹಾಲ್ಗೆ ಇದೇ ಥರ ಹೋಗ್ಬೋದು. ಇಷ್ಟೇ ಇರೋದು ರೂಮ್. ಬನ್ನಿ ಇವಾಗ ರೂಮ್ ಟೂರ್ ಏನೋ ಆಯಿತು. ಇವಾಗ ಹ್ಯಾಂಪರಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಒನ್ ಬಂದು ಇದೊಂದು ಬ್ಯಾಗ್ ಆಯಿತಾ. ನೆಕ್ಸ್ಟ್ ಏನಿದೆ ಅಂತ ಅಂದರೆ ಕ್ಯಾಪ್ ಇದೆ. ಆ್ಯಂಡ್ ದೆನ್ ಒಂದು ಟೀ ಶರ್ಟ್ ಇದೆ ಎಕ್ಸ್ಪ್ಲೋಜರ್ ಅವ್ರದ್ದು. ಇದಾದಮೇಲೆ ಮಗ್ ಇದೆ. ಇದ್ರ ಮೇಲೆ ಆಕ್ಟರ್ ಸೋನು ಸೂದ್ ಅವ್ರದ್ದು ಸಿಗ್ನೇಚರ್ ಇದೆ. ಇದಾದಮೇಲೆ ಒಂದು ಸರ್ಟಿಫಿಕೇಟ್. ಇದ್ರ ಮೇಲೆ ಏನು ಬರೆದಿದೆ ಅಂತಂದರೆ ವೆಲ್ಕಮ್ ಕ್ರಿಯೇಟರ್ ಅಂತ ಇದೆ. ಕ್ರಿಯೇಟರ್ ಕನೆಕ್ಟ್ ಇದರದ್ದು ಒಂದು ಸರ್ಟಿಫಿಕೇಟ್ ಇದೆ. ಇಷ್ಟು ಇದರೊಳಗಡೆ ಇದ್ದಿದ್ದು. ನಿಮ್ಮ ಡೌಟ್ಸ್ ಇವಾಗ ಕ್ಲಿಯರ್ ಆಯಿತು ಅನ್ಸುತ್ತೆ. ಆ್ಯಂಡ್ ಕ್ಯೂರಿಯಾಸಿಟಿ ಇತ್ತಲ್ವಾ ಏನೇನಿದೆ ಅಂತ ನೋಡಿದ್ರಿ ಅಂತ ಅನ್ಕೊತೀನಿ. ಈ ರೂಮ್ನ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿತ್ತು ಅಂತ. ಫಾರ್ ದ ಫಸ್ಟ್ ಟೈಮ್ ನಾನು 5 ಸ್ಟಾರ್ ರೂಮಲ್ಲಿ ಉಳಿತಾ ಇರೋದು. 5 ಸ್ಟಾರ್ ಐ ಮೀನ್ ಒಂದು ದೊಡ್ಡ ಹೋಟೆಲಲ್ಲಿ ನಾನು ಫಸ್ಟ್ ಟೈಮ್ ಸ್ಟೇ ಆಗ್ತಾ ಇರೋದು. ಟು ಬಿ ಫ್ರ್ಯಾಂಕ್, ನನಗೂ ಹೊಸದಾಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್. ಬಟ್ ನನ್ನೊಂದು ಚಿಕ್ಕ ಆಸೆ ಇವತ್ತಿಗೆ ಫುಲ್ಫಿಲ್ ಆಯಿತು. ಏನು ಅಂತಲೇ ನನಗೊಂದು ಆಸೆ ಇತ್ತು, ನನ್ನನ್ನು ಯಾವುದಾದ್ರೂ ಇವೆಂಟಿಗೆ ಒಂದು ಕ್ರಿಯೇಟರ್ ಆಗಿ ಯಾರಾದರೂ ಇನ್ವೈಟ್ ಮಾಡಬೇಕು ನನ್ನನ್ನು. ದೀಪು ಅಲ್ಲ, ಯುನಿಕ್ ಒನ್ ಅಥವಾ ಟೆಕ್ನೋ ಕನ್ನಡತಿಯಾಗಿ ನಾನು ಇನ್ವೈಟ್ ಮಾಡಬೇಕು ಅನ್ನೋದಿತ್ತು. ಬಟ್ ಇವತ್ತು ಇನ್ವೈಟ್ ಮಾಡಿದ್ದಾರೆ. ಅದೊಂದು ವಿಷ್ ನಾನು ಫುಲ್ಫಿಲ್ ಆಯಿತು. ಈ ಫುಲ್ಫಿಲ್ ಆಗೋಕ್ಕೆ ರೀಸನ್ ನೀವು ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿರೋದಕ್ಕೆ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿರೋದು. ಇನ್ನೂ ಸಪೋರ್ಟ್ ಮಾಡ್ತಾ ಇರಿ. ನಾನು ಒಳ್ಳೊಳ್ಳೆ ವಿಡಿಯೋಸ್ನ ನಿಮಗೆ ಖಂಡಿತ ಕೊಡ್ತೀನಿ. ಇನ್ನೊಂದೇನು ಅಂತ ಅಂದರೆ ಈ ಇವೆಂಟಿಗೆ ಟೈಮ್ ಬಂದು 1:30 ಇತ್ತು ಬರೋದು. ನನಗೆ ಏನಾಗಿದೆ, ನಾನು ಪುಣೆಯಿಂದ ಇಲ್ಲಿ ಬರಬೇಕಿತ್ತು. ಇದು ಲೋನಾವಾಲಾದಲ್ಲಿರೋದು. ಬರ್ತಾ ಎಷ್ಟು ಜುಗಾಡ್ಗಳಾಗೋಯ್ತು ಅಂದರೆ ಹೆವಿ ಮಳೆ. ನನ್ನ ಹತ್ರ ರೈನ್ ಕೋಟ್ ಮೇಲ್ಗಡೆದಿತ್ತು, ಲೈಕ್ ಅಪ್ಪರ್ ಪೋರ್ಷನ್ ಇತ್ತು. ಕೆಳಗಡೆದು ರೈನ್ ಕೋಟ್ದು ಪ್ಯಾಂಟ್ ಇರಲಿಲ್ಲ. ಹೆವಿ ಮಳೆ ಫುಲ್ಲು ನೆಂದೋಗ್ಬಿಟ್ಟೆ, ಪ್ಯಾಂಟ್ ಎಲ್ಲ ನೆಂದೋಯ್ತು. ಅದಾದಮೇಲೆ ತೊಗೊಂಡೆ. ಅದಾದಮೇಲೆ ನೋಡ್ತೀನಿ ಈ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಮೊಬೈಲಲ್ಲಿ ಹಾಕ್ಕೊಂಡು ನಂದು ಸ್ಕೂಟಿಯಲ್ಲಿ ಇಟ್ಕೊಂಡು ನಾನು ಬರ್ತಾ ಇದ್ದೆ. ಮಳೆ ಬಂದಿರೋದ್ರಿಂದ ಕೆಳಗಡೆ ಸ್ಕೂಟಿಗೆ ಇರುತ್ತಲ್ಲ ಜಾಗ, ಅಲ್ಲಿ ಮೊಬೈಲ್ ಇಟ್ಟಿದ್ದೆ. ನೀರು ಬಿದ್ದರೆ ಮೊಬೈಲು ಆಪ್ರೇಟ್ ಆಗುತ್ತೆ ತನ್ನಂತಾನೆ. ಅದು ತನ್ನಂತಾನೆ ನೀರು ಬಿದ್ದು ಏನಾಗ್ಬಿಟ್ಟಿದೆ ಅಂತಂದರೆ ಇನ್ಯಾವುದೋ ಲೊಕೇಶನ್ ಸೆಲೆಕ್ಟ್ ಆಗಿಬಿಟ್ಟಿತ್ತು. ನಾನು ನೋಡೇ ಇಲ್ಲ, ಗಾಡಿ ಓಡಿಸ್ಕೊಂಡು ಹೋಗ್ತಾನೇ ಇದ್ದೀನಿ. ಅರೌಂಡ್ 30 ಕಿಲೋಮೀಟ್ರ್ ನಾನು ಎಲ್ಲೋ ಹೋಗ್ಬಿಟ್ಟಿದ್ದೀನಿ. ಆ ಕಡೆ ಈ ಕಡೆ ಕಾಡು, ಮಧ್ಯದಲ್ಲಿ ರೋಡು, ಆ ಥರ ಲೊಕೇಶನಲ್ಲಿ ಹೋಗ್ಬಿಟ್ಟಿದ್ದೀನಿ. ನನಗೆ ಯಾಕೋ ಡೌಟ್ ಬಂತು. ಅದಾದಮೇಲೆ ನೋಡಿದೆ, ನಾನು 30 ಕಿಲೋಮೀಟ್ರ್ ಬೇರೆ ಲೊಕೇಶನಲ್ಲೇ ಹೋಗ್ಬಿಟ್ಟಿದೆ. ಮತ್ತೆ ರೀಯಾಗಿ ಲೊಕೇಶನ್ ಹಾಕ್ಕೊಂಡು ಬಂದು ಹೈವೇಗೆ ರೀಚ್ ಆದೆ. ಹೈವೇಲಿ ಹೋಗ್ತಾ ಇದ್ದೀನಿ. ಎಲ್ಲ ದೊಡ್ಡ ಗಾಡಿಗಳೇ ಕಾಣಿಸ್ತಾ ಇದೆ. ಒಂದೇ ಒಂದು ಬೈಕ್ ಇಲ್ಲ ಹೈವೇಲಿ. ನನಗೆ ಆದರೂ ತಲೆ ಬಂದಿಲ್ಲ, ಸಿಕ್ಕಾಪಟ್ಟೆ ಮಳೆ ಬೇರೆ ಆಯಿತಾ. ಆಮೇಲೆ ಸುಮಾರು ದೂರ ಬಂದಮೇಲೆ ಯಾಕೋ ಡೌಟ್ ಬಂತು. ಗಾಡಿ ನಿಲ್ಲಿಸಿ ಗೂಗಲ್ ಮ್ಯಾಪ್ ಓಪನ್ ಮಾಡಿ ನೋಡ್ತೀನಿ. ನಾನೇನು ಮಾಡ್ಬಿಟ್ಟಿದ್ದೆ ಅಂದರೆ ಈ ಗೂಗಲ್ ಮ್ಯಾಪಲ್ಲಿ ಬೈಕಾಗಿರುತ್ತಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಬದಲು ಕಾರಿನ ಸೆಲೆಕ್ಟ್ ಆಗಿಬಿಟ್ಟಿದೆ. ಸೊ ಈ ನ್ಯಾಷನಲ್ದು ಏನೋ ಎಕ್ಸ್ಪ್ರೆಸ್ ಹೈವೇ ಇರುತ್ತಲ್ಲ, ಅದರೊಳಗಡೆ ಬೈಕ್ಸ್ ಅಲೋ ಇರಲ್ಲ. ಆ ಹೈವೇ ಒಳಗಡೆ ನಾನು ನನ್ನ ಸ್ಕೂಟಿ ತೊಗೊಂಡು ಬಂದುಬಿಟ್ಟಿದ್ದೀನಿ. ನನಗೊಂದು 75% ನಾನು ಬಂದುಬಿಟ್ಟಿದ್ದೀನಿ. ಅದಾದಮೇಲೆ ಗೊತ್ತಾಯಿತು. ಆಮೇಲೆ ಮತ್ತೆ ಗೂಗಲ್ ಮ್ಯಾಪ್ ಹಾಕಿ ಅಲ್ಲಾವುದೋ ಸೈಡ್ ರೋಡ್ ಇಟ್ಕೊಂಡು ಲೊಕೇಶನಿಗೆ ಬಂದು ರೀಚ್ ಆದೆ. ಫುಲ್ಲು ನೆಂದೋಗಿದ್ದೆ ಅಷ್ಟೊತ್ತು ತನಕ. ನನಗೆ ಗೊತ್ತಿಲ್ಲ ನಾಳೆ ಫೈನ್ ಬೀಳತ್ತೋ ಅಥವಾ ಏನೋ ಗೊತ್ತಿಲ್ಲ. ಬಿದ್ದರೆ ಪಕ್ಕ ನಿಮ್ಗೆ ಹೇಳ್ತೀನಿ ಎಷ್ಟು ಫೈನ್ ಬಿತ್ತು ಅಂತ. ದೇವ್ರ ಹತ್ರ ಬೇಡ್ಕೊತಿದ್ದೀನಿ ಫೈನ್ ಬೀಳದೆ ಇದ್ದರೆ ಸಾಕು ಅಂತ. ಬಟ್ ತಪ್ಪು ಮಾಡಿಬಿಟ್ಟೆ ನಾನು. ನೀವು ನೆಕ್ಸ್ಟ್ ಟೈಮು ಗೂಗಲ್ ಮ್ಯಾಪ್ ಹಾಕುವಾಗ ನೋಡ್ಕೊಳ್ಳಿ, ನೀವು ಬೈಕಿಗೆ ಹಾಕ್ತಿದ್ದೀರಾ ಕಾರಿಗೆ ಹಾಕ್ತಿದ್ದೀರಾ ಅಂತ. ಇಲ್ಲಾಂದರೆ ಈ ಥರ ಮಿಸ್ಟೇಕ್ ಆಗೇ ಆಗುತ್ತೆ. ಆ್ಯಂಡ್ ನೀವು ಫೈನ್ ಕಟ್ಟಬೇಕಾಗುತ್ತೆ. ಆ್ಯಂಡ್ ಈ ಥರ ಎಕ್ಸ್ಪ್ರೆಸ್ ಹೈವೇಲಿ ಎಲ್ಲಿ ಬೈಕ್ಸ್ ಎಲ್ಲ ಅಲ್ಲೋ ಇರಲ್ಲ, ಅಲ್ಲಿ ಬೈಕ್ಸು ಸ್ಕೂಟಿ ಎಲ್ಲ ತೊಗೊಂಡು ಹೋಗೋದು ತುಂಬಾ ಡೇಂಜರ್. ಇವತ್ತು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅದನ್ನು. ನಾನು ಮಾಡಿರೋ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆ, ಇವಾಗ ಆಲ್ರೆಡಿ ಟೈಮ್ ಆಗಿದೆ, ನಾನು ಮಲ್ಕೊಳ್ಬೇಕು. ನಾಳೆ ಎಲ್ಲ ಇವೆಂಟ್ಸ್ ಇದೆ, ಅದಕ್ಕೆ ಅಟೆಂಡ್ ಮಾಡಬೇಕಲ್ವಾ. ಈ ವಿಡಿಯೋನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್, ಗುಡ್ ನೈಟ್. ನಿಮ್ಗಳಿಗೆಲ್ಲ ಗುಡ್ ನೈಟ್ ಹೇಳಿ ಮಲ್ಕೊಂಡಿದ್ದೆ, ತಡ ನಿದ್ದೆನೇ ಬಂದುಬಿಡ್ತು. ತುಂಬ ಸುಸ್ತು ಬೇರೆ ಆಗಿತ್ತು. ಅದಾದ ನಂತರ ನಾನು ಎದ್ದಿದ್ದು ಬೆಳಿಗ್ಗೆ ಅರೌಂಡ್ 8:30ಗೆ. ಶೇಡ್ಸ್ ಅವರು ಕಾಲ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಮುಗಿಯುತ್ತೆ ಬೇಗ ಬಂದುಬಿಡು, ಎಲ್ಲಿದೆಯಾ ಅಂತ. ನಾನು ಅವಾಗ ಎದ್ದಿರೋದು ಅರೌಂಡ್ 8:30. ಅವರೆಲ್ಲ 6:30ಗೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸಿ ಪ್ರಾಪರ್ಟಿ ಶೂಟ್ ಮಾಡ್ತಾಯಿದ್ರು. ನಾನು ನಿಧಾನಕ್ಕೆ ಎದ್ದು ಮತ್ತೆ ಶವರ್ ಎಲ್ಲ ಕಂಪ್ಲೀಟ್ ಮಾಡಿ ಬ್ರೇಕ್ಫಾಸ್ಟ್ಗೆ ಬೇಗ ಓಡೋದೆ. ಹೋಗ್ಬೇಕಾದ್ರೆ ಅನ್ಕೊಂತಿದ್ದೆ, ಅಯ್ಯೋ ಇವತ್ತು ಬ್ರೆಡ್ ಬಟರೇ ಕೊಡ್ತಾರೆ, ಮತ್ತೇನೋ ಆಪ್ಷನ್ನೇ ಇರಲ್ಲ ಅಂತ. ಬಟ್ ಒಂದು ಖುಷಿ ವಿಷಯ ಏನು ಅಂತ ಅಂದರೆ, ಬ್ರೇಕ್ಫಾಸ್ಟಲ್ಲಿ ನಮ್ಮ ಸೌತ್ ಇಂಡಿಯನ್ ಫುಡ್ನೆಲ್ಲ ಇಟ್ಬಿಟ್ಟಿದ್ರು. ಮಸಾಲೆ ದೋಸೆ ಇತ್ತು, ಗೋಳಿ ಬಜೆ ಇತ್ತು. ನನಗೆ ಅದು ನೋಡಿ ಫುಲ್ ಖುಷಿ. ಐ ಮೀನ್ ಬ್ರೆಡ್ ಬಟರ್ ಆ ಥರ ಎಲ್ಲ ಇತ್ತು, ಬಟ್ ನನಗೇನು ಬೇಕೋ ಅದನ್ನು ಇಟ್ಟಿದ್ರು.
ಅದನ್ನ ನೋಡಿ ಫುಲ್ಲು ಖುಷಿ ಅಂದರೆ ನೆಕ್ಸ್ಟ್ ಲೆವೆಲ್ಲಿಗೆ. ನೋಡಿ ಇವಾಗ ತೋರಿಸ್ತೀನಿ ಏನೇನೆಲ್ಲ ಇಟ್ಟಿದ್ದಾರೆ ಅಂತ. ಫ್ರೂಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಕಾಫಿ, ಟೀ, ಇಲ್ಲಿ ಬ್ರೆಡ್ ಬಟರ್ ನಿಮಗೆ. ಇದಾದಮೇಲೆ ಇಲ್ಲಿ ನೋಡಿ ಗೋಳಿ ಬಜೆ ಇಟ್ಟಿದ್ದಾರೆ, ಪುರಿ ಇಟ್ಟಿದ್ದಾರೆ, ಇಡ್ಲಿ ಇಟ್ಟಿದ್ದಾರೆ, ಘೀ ಪುಡಿ ಇಡ್ಲಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಏನು ಗುರು, ಫುಲ್ ಸೌತ್ ಇಂಡಿಯನ್ ಫುಡ್ಡೇ. ದೋಸೆ Just like हमको कैसे मुंबई का पता था. Thank you so much. ಫೈನಲಿ ದೋಸೆ ನಿನ್ನೆಯಿಂದ ಅದೇನೋ ಹಾಳು ಮೂಳು ಫಾರಿನ್ ಫುಡ್ ತರ ಇತ್ತಪ್ಪ. ಅದನ್ನ ತಿಂದು ನನ್ನ ಹೊಟ್ಟೆ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. Finally a comfort food. ಎಲ್ಲರಿಗೂ ಖುಷಿ ಆಗ್ತಿದೆ. ಇವನ್ ನಾರ್ತ್ ಇಂಡಿಯನ್ಸ್ ಕೂಡ ಸೌತ್ ಇಂಡಿಯನ್ ಫುಡ್ನ ಇಷ್ಟಪಡ್ತಾರೆ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಕೇಕ್ಸ್ ಇಟ್ಟಿದ್ರು, ಡೋನಟ್ಸ್ ಇಟ್ಟಿದ್ರು, ಆಮೇಲೆ ಬೇರೆ ಬೇರೆ ಜ್ಯೂಸ್ ಕೂಡ ಇಟ್ಟಿದ್ರು. ABC ಜ್ಯೂಸಿಂದ ಸ್ಟಾರ್ಟ್ ಮಾಡಿ XYZ ಜ್ಯೂಸ್ ತನಕನೂ ಇತ್ತು. ಬಟ್ ನಾನು ಯಾವುದನ್ನು ತಿಂದಿಲ್ಲ, ಏನಕ್ಕಂತಂದ್ರೆ ಆಲ್ರೆಡಿ ದೋಸೆ ಇಡ್ಲಿ ತಿಂದು ನನ್ನ ಹೊಟ್ಟೆ ಫುಲ್ ಆಗ್ಬಿಟ್ಟಿತ್ತು. ಬನ್ನಿ ತಿಂಡಿ ಏನೋ ತಿಂದಾಯ್ತು, ಇವಾಗ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ನಿಮಗೆ ಎಂಟ್ರೆನ್ಸ್ ಎಲ್ಲ ಹೆಂಗಿತ್ತು ಅಂತ ತೋರಿಸ್ತಿಲ್ಲ. ಇವತ್ತು 2ನೇ ದಿನ. ಇವಾಗಷ್ಟು ಟಿಫಿನ್ ಮುಗಿಸ್ಕೊಂಡು ಕೂಡ ಬಂದೆ ನಾನು. ಇದು ಮೇನ್ ಎಂಟ್ರೆನ್ಸ್. ನಿನ್ನೆ ಇಲ್ಲಿ ನಮ್ದು ಬ್ಯಾನರ್ ಎಲ್ಲ ಇಟ್ಟಿದ್ರು, ಇವತ್ತು ತೆಗೆದು ಬಿಟ್ಟಿದ್ದಾರೆ. ಯಾಕಂದ್ರೆ ಇವತ್ತು 2 ಗಂಟೆಗೆ ನಮ್ದು ಚೆಕ್ಔಟ್ ಆಗುತ್ತೆ. ಆ್ಯಂಡ್ ಹಿಂದ್ಗಡೆ ನೋಡ್ಬೋದು ಫೌಂಟೇನ್ ಎಲ್ಲ ಇದೆ. ಸಖತ್ತಾಗಿದೆ ಮಾತ್ರ ರೆಸಾರ್ಟ್ ಅಂತ ಬಂದಿರೋದು ಫಸ್ಟ್ ಟೈಮ್. ಆ್ಯಂಡ್ ಇವತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾಚ್ಕೊಂಡು ಆ ಕಡೆ ಹೋಗ್ತಿದ್ದಾರೆ. ಬಿಕಾಸ್ ಅವರಿಗೆ ನಾನು ಏನು ಹೇಳ್ತೀನಿ ಅಂತ ಅರ್ಥ ಆಗ್ತಿಲ್ಲ. ಯಾರಿಗೂ ಕನ್ನಡ ಬರಲ್ವಲ್ಲ ಇಲ್ಲಿ, ಅದಕ್ಕೆ ಎಲ್ಲ ಹಿಂದಿ ಆ್ಯಂಡ್ ಇಂಗ್ಲಿಷ್. ಇವಾಗ ಪ್ರಾಪರ್ಟಿದು ಔಟ್ಸೈಡ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಬ್ಯಾಕ್ ಸೈಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಹಿಂದ್ಗಡೆ ಪ್ರಾಪರ್ಟೀಸ್ ನೋಡ್ತಾ ಇರ್ಬೋದು. ಇವರುಗಳೆಲ್ಲ ಕ್ರಿಯೇಟರ್ಸೇ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಪೂಲ್ ಪಾರ್ಟಿ ಇತ್ತು. ಮಳೆ ಬರ್ತಿರೋದ್ರಿಂದ ಅದನ್ನ ಕ್ಯಾನ್ಸಲ್ ಮಾಡಿ ಬ್ರೇಕ್ಫಾಸ್ಟ್ನ ನಾವು ಒಳಗಡೆನೆ ಮಾಡಿದ್ವಿ. ನೋಡ್ತಿರ್ಬೋದು ತುಂಬಾ ಜನಕ್ಕೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಇಷ್ಟ ಇರುತ್ತೆ, ಹೋಗಿ ಹಾರ್ಲಿಕ್ಕೆಲ್ಲ ಟ್ರೈ ಮಾಡಲ್ಲ. ಏನಕ್ಕಂದ್ರೆ ನಂಗೆ ಸ್ವಿಮ್ಮಿಂಗ್ ಬರಲ್ಲ, ನೀರು ಕಂಡ್ರೆ ಅಂತ ನನಗೆ ಮೊದಲೇ ಆಗಲ್ಲ. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಕರ್ನಾಟಕ. ಸೊ ಕನ್ನಡ. ಓಕೆ, ನನ್ನ ಹೆಸರು ದಿವ್ಯಪ್ಪ. ಆ್ಯಂಡ್ ನಂದು ID ಬಂದು ಟೆಕ್ನೋ ಕನ್ನಡತಿ ಆ್ಯಂಡ್ ಫೇಮಸ್ ಯೂಟ್ಯೂಬ್ ಆಲ್ಸೋ. ನನ್ನ ಟ್ರಾವೆಲ್ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ, ನಿಮಗೆ ಪ್ರಾಪರ್ಟಿ ತೋರಿಸ್ಬೇಕು ಅಂತ ನಾನು ಶೂಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು ಇಲ್ಲ, ಎಲ್ಲ ಕ್ರಿಯೇಟರ್ಸ್ ಒಂದೊಂದು ಬೈಟ್ಸ್ ಕೊಡಬೇಕು ಅವ್ರ ಜರ್ನಿ ಬಗ್ಗೆ ಅಂತ. ನಾನು ಮತ್ತೆ ಅಲ್ಲೋಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರಾಪರ್ಟಿ ಶೂಟ್ನ ಅಲ್ಲೇ ನಿಲ್ಲಿಸಿದೆ. ಆಮೇಲೆ ಮತ್ತೆ ಸಪ್ರೇಟಾಗಿ ಶೂಟ್ ಮಾಡಿಕೊಂಡೆ. ಇದು ಒಂದು ಆಸೆ ಇತ್ತು, ಯಾರಾದರೂ ನನ್ನ ಜರ್ನಿನ ಕೇಳಬೇಕು, ಹೇಗೆ ಸ್ಟಾರ್ಟ್ ಮಾಡಿದ್ರಿ ಏನು ಅಂತ, ಸೋಷಿಯಲ್ ಮೀಡಿಯಾ ಅದಕ್ಕೆ ಹೇಗೆ ಬಂದ್ರಿ ಅನ್ನೋ ಥರಕ್ಕೆಲ್ಲ. ಅದು ಇವತ್ತು ಫುಲ್ಫಿಲ್ ಆಯಿತು. ಬಿಕಾಸ್ ಆ್ಯಸ್ ಎ ಟ್ರಾವೆಲರ್ ಆಗಿ ನಾನು ಬೈಟ್ಸ್ ಕೊಡ್ತಾ ಇದ್ದೀನಿ ಇವತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವೆಂಟ್ ಮುಗಿಯುತ್ತೆ. ನಾವೆಲ್ಲರೂ ನಮ್ಮ ಲೊಕೇಶನ್ನಿಗೆ ವಾಪಸ್ ಹೋಗ್ಬಿಡ್ತೀವಿ. ನನಗೇನು ತುಂಬಾ ಕಲಿತೆ ಇವೆಂಟಲ್ಲಿ, ನಿಜ ಹೇಳಬೇಕು ಅಂದರೆ. ಎಷ್ಟೋ ದೊಡ್ಡ ಕ್ರಿಯೇಟರ್ಸ್, ಎಷ್ಟೋ ದೊಡ್ಡ ಟ್ರಾವೆಲರ್ಸ್, ಫುಲ್ ಟೈಮ್ ಟ್ರಾವೆಲರ್ಸ್, ಅದರಲ್ಲೂ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್, ಅವರೆಲ್ಲ ಹೆಂಗೆ ಅಂತ ಅಂದರೆ ಎಲ್ಲ ಜಾಬನ್ನು ಬಿಟ್ಟು ಬರೀ ಟ್ರಾವೆಲಿಂಗನ್ನೇ ಜಾಬ್ ಅಂತ ಮಾಡ್ಕೊಂಡಿದ್ದಾರೆ. ಆ ಥರದವ್ರನ್ನೆಲ್ಲನೂ ಮೀಟ್ ಮಾಡಿದೆ. ಅವ್ರ ಹತ್ರ ಎಲ್ಲ ಒಂದೊಂದಿಷ್ಟು ಇನ್ಪುಟ್ಸ್ ತೊಗೊಂಡೆ. ಲೈಕ್ ಏನು ಮಾಡಬೇಕು, ಹೇಗೆ ಅವ್ರು ಹೇಗೆ ಅರ್ನ್ ಮಾಡ್ತಾರೆ, ಆ ಥರದ್ದು ಎಲ್ಲ ಇನ್ಪುಟ್ಸ್ ತೊಗೊಂಡೆ. ಸಖತ್ ನಾಲೆಜ್ಗೆ ಏನಾಯಿತು. ಕೆಲವೊಂದು ಕಡೆ ನನಗೆ ಕ್ಯಾಮ್ರಾ ಆ್ಯಂಗಲ್ ಗೊತ್ತಿಲ್ಲ, ಹೇಗೆ ಹಿಡಿಬೇಕು, ಹೇಗೆ ಶೂಟ್ ಮಾಡಬೇಕು ಅಂತ, ಅದನ್ನು ಎಲ್ಲ ಕಲ್ತ್ಕೊಂಡೆ. ಮತ್ತು ಪ್ರಾಪರ್ಟಿನೂ ತುಂಬ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಾ ಇತ್ತು, ವೆದರಿಗೆ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದೆ ಮಾತ್ರ ನಾನು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟನೇ ಆಯಿತು, ನಂಗೆ ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ, ಅವ್ರು ಏನು ಅನ್ಕೊತಾರೋ ಅಂತ. ಆಮೇಲೆ ಎಲ್ಲರೂ ಫುಲ್ಲು ಫ್ರೆಂಡ್ಲಿ. ಆರ್ಗನೈಸರ್ಸ್ ಯಾರು, ಅಲ್ಲಿ ಬಂದಿರೋ ಕ್ರಿಯೇಟರ್ಸ್ ಯಾರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಫುಲ್ ಫ್ರೆಂಡ್ಲಿ ಇದ್ರು ಆರ್ಗನೈಸರ್ಸ್ ಕೂಡ. ಒಟ್ಟಿನಲ್ಲಿ ಈ ಇವೆಂಟ್ನ ನಾನು ತುಂಬಾ ಎಂಜಾಯ್ ಮಾಡಿದೆ. ಇದಿಷ್ಟು ನನ್ನ ಇವೆಂಟಿನ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನನಗೆ ಗೊತ್ತು ವಿಡಿಯೋ ತುಂಬಾ ಉದ್ದ ಆಯಿತು ಅಂತ, ಸಪ್ರೇಟ್ ಪಾರ್ಟ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ಇರಲಿ ಒಂದೇ ವಿಡಿಯೋ. ಲಾಸ್ಟ್ ಟೈಮ್ ಯಾರೋ ಕೇಳಿದ್ರು ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ ನಿಮ್ಮದು, ಸ್ವಲ್ಪ ಲಾಂಗ್ ವಿಡಿಯೋ ಮಾಡಿ ಅಂತ. ನೀವು ಕೇಳಿದ್ದೀರಾ ಅಂತ ಇವತ್ತು ನಾನು ಲಾಂಗ್ ವಿಡಿಯೋ ಮಾಡಿದ್ದೀನಿ. ಹೆಂಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ, ಇಷ್ಟ ಆಯಿತಾ ಏನು ಅಂತ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಾರು ಹೇಳೋಕ್ಕಿದ್ರೆ ಕಮೆಂಟ್ನು ಮಾಡಿ. ಎಕ್ಸ್ಪ್ಲೋಜರ್ ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಸೇಫ್ ಆಗಿರಿ.